ಬ್ರೇಕಿಂಗ್ ಪ್ರೈಮ್ ಟೈಮ್ ಎಟ್ 9ಗೆ ಮತ್ತೆ ಸ್ವಾಗತ. ಸಂಪುಟ ಪುನರ್ರಚನೆ ಯಾವಾಗ? ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ನಾಯಕರಿಗೆ ಕೆಂಪು ದೀಪದ ಗಾಡಿ ಸಿಗೋದು ಯಾವಾಗ? ಈ ಪ್ರಶ್ನೆಗೆ ಬಹುಶಃ ಉತ್ತರ ಸದ್ಯದಲ್ಲೇ ಸಿಗುವಂತಹ ನಿರೀಕ್ಷೆ ಇದೆ. ಸಿಎಂ ಸಿದ್ದರಾಮಯ್ಯ ಸಂಪುಟಕ್ಕೆ ಶೀಘ್ರದಲ್ಲೇ ಸರ್ಜರಿ ಆಗುವಂತಹ ಹಿಂಟ್ ಸಿಕ್ಕಿದೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಕೈ ಹಾಕಿದ್ದು ಈಗಾಗಲೇ ಲಿಸ್ಟ್ ಕೂಡ ರೆಡಿ ಮಾಡಿದ್ಯಂತೆ. ಸದ್ಯ ಸಚಿವೆ ಹೆಬ್ಬಾಳ್ಕರ್ ಅವರ ಮಾರ್ಮಿಕ ಮಾತು ಕುತೂಹಲವನ್ನ ಡಬಲ್ ಮಾಡಿದೆ. ಇನ್ನೊಂದು 6 ತಿಂಗಳ ಬಿಟ್ಟು ರೀಶೆಡ್ಯೂಲ್ ಆಗ್ತಾ ಇದೆ. ರಾಜ್ಯದಲ್ಲಿ ಸಂಪುಟ ಪುನರ್ರಚನೆಗೆ ಕೈ ಹಾಕಿದೆಯಾ ಹೈಕಮಾಂಡ್? ಶೀಘ್ರವೇ ಸಿದ್ದು ಸಂಪುಟಕ್ಕೆ ಸರ್ಜರಿ, ಸುಳಿವು ನೀಡಿದ್ರ ಹೆಬ್ಬಾಳ್ಕರ್. ಪಂಚ ಗ್ಯಾರಂಟಿ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಕೇವಲ 1.25 ವರ್ಷದಲ್ಲಿ ಸಾಕಷ್ಟು ವಿವಾದಗಳಿಂದ ಸದ್ದು ಮಾಡ್ತಾ ಇದೆ. ಲೋಕಸಭಾ ಚುನಾವಣೆ ವೇಳೆ ಗ್ಯಾರಂಟಿಗಳು ಕೈ ಹಿಡಿದಿಲ್ಲ. ಲೋಕಸಭಾ ಚುನಾವಣೆಯ ಬಳಿಕ ಸಂಪುಟದಲ್ಲಿ ಹಲವು ಬದಲಾವಣೆಗಳಾಗತ್ತೆ ಅನ್ನೋ ಮಾತು ಕೇಳಿಬಂದಿತ್ತು. ಇದೀಗ ಸಿದ್ದು ಸಂಪುಟ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಿರೋ ಸುಳಿವು ಸಿಕ್ಕಿದೆ. ಚಳಿಗಾಲದ ಅಧಿವೇಶನಕ್ಕೂ ಮೊದಲೇ ಪುನರ್ರಚನೆ ಸಾಧ್ಯತೆ. ಸಿದ್ದರಾಮಯ್ಯ ಸಂಪುಟ ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಲಾಖೆಗಳಲ್ಲಿ ಪ್ರಗತಿ ಸಾಧಿಸಿರೋ ವರದಿ ತರಿಸಿಕೊಂಡಿರೋ ಕಾಂಗ್ರೆಸ್ ಹೈಕಮಾಂಡ್ ಸರಿಯಾದ ಆಡಳಿತ ಕೊಡದ ಸಚಿವರನ್ನ ಕೈ ಬಿಡೋದಕ್ಕೆ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಮಾನದಂಡದ ಪ್ರಕಾರ 7ರಿಂದ 8 ಮಂದಿ ಸಚಿವರನ್ನ ಕೈ ಬಿಡೋ ಕುರಿತು ಸಿಎಂ ಜೊತೆ ಎಐಸಿಸಿ ನಾಯಕರು ಸಮಾಲೋಚನೆ ಮಾಡಿದ್ದಾರೆ. ಯಾವ್ಯಾವ ಸಚಿವರನ್ನ ಕೈ ಬಿಡಬೇಕು ಅಂತ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಲಿಸ್ಟ್ ಕೂಡ ರೆಡಿ ಮಾಡಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ವರ್ಷಾಂತ್ಯದೊಳಗೆ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಯಾಗೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಡಸಾಲೆಯಲ್ಲಿ ಸಂಪುಟ ಸರ್ಜರಿಯ ಸುದ್ದಿ ಹರಿದಾಡ್ತಾ ಇರುವಾಗಲೇ ಶಿವಮೊಗ್ಗದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಪುಟ ಪುನರ್ರಚನೆಯ ಸುಳಿವನ್ನ ಕೊಟ್ಟಿದ್ದಾರೆ. ಶೀಲಾ ಸಂಪಾದನಾ ಮಠದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹೆಬ್ಬಾಳ್ಕರ್, ಇನ್ನು 6 ತಿಂಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆಯಾಗತ್ತೆ. ಭದ್ರಾವತಿ ಶಾಸಕ ಸಂಗಮೇಶ್ ಅವರಿಗೆ ಸಚಿವ ಸ್ಥಾನ ಸಿಗೋ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ನನಗೆ ಕೇಳಿದ್ರು, ಏನಮ್ಮ ಸಂಘಟನೆ ಮಂತ್ರಿ ಆಗಬೇಕಾಗಿತ್ತು ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇನ್ನೊಂದು 6 ತಿಂಗಳ ಬಿಟ್ಟು ರೀಶೆಡ್ಯೂಲ್ ಆಗ್ತಾ ಇದೆ. ರೀಶೆಡ್ಯೂಲ್ ಆಗುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಮನಸ್ಸು ಮಾಡಬಹುದು ಗುರುಗಳೇ ಅಂತ ಹೇಳಿದ್ರು. ಹೆಬ್ಬಾಳ್ಕರ್ ಅಥವಾ ಮಧು ಬಂಗಾರಪ್ಪ ಕೈ ತಪ್ಪತ್ತ ಮಂತ್ರಿಗಿರಿ? ಕುತೂಹಲ ಮೂಡಿಸಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಮಿಕ ನುಡಿ. ಇನ್ನು ಇದೇ ವೇಳೆ ಸಚಿವ ಸ್ಥಾನದ ತ್ಯಾಗದ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಮಿಕವಾಗಿ ಮಾತನಾಡಿದ್ದು ಹಲವು ಸಚಿವರಲ್ಲಿ ಎದೆ ಬಡಿತವನ್ನ ಹೆಚ್ಚಿಸಿದೆ. ಪಕ್ಕದಲ್ಲಿದ್ದಂತ ಮಧುವನ್ನ ಕೇಳ್ತಾರೆ ನನಗೆ, ಅಮ್ಮ ನಾನ್ ಬಿಟ್ಕೊಡ್ಬೇಕಾ ನೀನ್ ಬಿಟ್ಕೊಡ್ಬೇಕಾ ಅಂತ. ಅದಕ್ಕೆ ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ. ಯಾವತ್ತಿಗೂ ಕೂಡ ಹೈಕಮಾಂಡ್ ಹೇಳಿದ್ದನ್ನ ಮಧುವನ್ನೂ ಕೇಳ್ತಾರೆ, ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ನು ಕೇಳ್ತೀವಿ. ಸೊ ಅದಕ್ಕೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವಿಬ್ರು ಬದ್ಧರಾಗಿರೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ. ಒಟ್ಟಾರೆ ಇಷ್ಟು ದಿನ ಕಾಂಗ್ರೆಸ್ ಪಕ್ಷದೊಳಗೆ ಸಂಪುಟ ಪುನರ್ರಚನೆಯ ಮಾತು ಹರಿದಾಡ್ತಾ ಇತ್ತು. ಆದ್ರೆ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬಹಿರಂಗ ಸಭೆಯಲ್ಲಿ ಹೇಳಿಕೆ ಕೊಟ್ಟಿರೋದು ಹಾಲಿ ಸಚಿವರು ಮಂತ್ರಿಗಿರಿ ಕಾಣ್ತಾ ಇರೋರು ಅಲರ್ಟ್ ಆಗಿದ್ದಾರೆ. ಹರೀಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.